ಹೆಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ದಿಸ್ ಈಸ್ 9th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್. ಇದು 9ನೆಯ ತರಗತಿಯ ಗಣಿತ. ಚಾಪ್ಟರ್ ನಂಬರ್ 1, ನಂಬರ್ ಸಿಸ್ಟಮ್ ಅಂದರೆ ಸಂಖ್ಯಾ ಪದ್ಧತಿ. ಮೊದಲು ನಾವು ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಯಾವ ರೀತಿ ವಿಂಗಡಿಸಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. First one is natural numbers. Counting numbers starting from 1 ಅಂದರೆ 1ರಿಂದ ಆರಂಭವಾಗುವ ಎಣಿಕೆಯ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಪ್ಪ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ N ಎಂಬ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಎಕ್ಸಾಂಪಲ್ಸನ್ನು ಹೇಳೋದಾದರೆ 1, 2, 3, 4, 5, 6, 7, 8 ಎಟ್ಸೆಟ್ರಾ. ಹೀಗೆ ನಾವು ಯಾವ ಸಂಖ್ಯೆಗಳನ್ನು ಎಣಿಸ್ತಾ ಹೋಗ್ತೀವಿ ಅಂತಹ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಪ್ಪ ಅಂತಂತಂದರೆ ನ್ಯಾಚುರಲ್ ನಂಬರ್ಸ್ ಅಂದರೆ ಸ್ವಾಭಾವಿಕ ಸಂಖ್ಯೆಗಳಂತ ಹೇಳಿ ಕರಿತೀವಿ. ಸೆಕೆಂಡ್ ಒನ್, ಹೋಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ 0 ಅಂದರೆ 0 ಸೇರಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳಿಗೆ ನಾವು ಏನಂತ ಹೇಳ್ತೀವಿ, ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ಪೂರ್ಣ ಸಂಖ್ಯೆಗಳನ್ನು ನಾವು W ಎಂಬ ಅಕ್ಷರದಿಂದ ಡಿನೋಟ್ ಮಾಡ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ 0, 1, 2, 3, 4, 5, 6, 7, 8, 9, 10 ಎಟ್ಸೆಟ್ರಾ. ಥರ್ಡ್ ಒನ್ ಈಸ್ ಇಂಟೀಜರ್ಸ್. ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್ ಆ್ಯಂಡ್ 0 ಅಂದರೆ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಸೇರಿ ಎಲ್ಲ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಪ್ಪ ಅಂತಂದರೆ ಪೂರ್ಣಾಂಕಗಳು. ಈ ಪೂರ್ಣಾಂಕಗಳನ್ನು ನಾವು Z ಎಂಬ ಅಕ್ಷರದಿಂದ ಏನು ಮಾಡ್ತೀವಿ ಅಂತಂದರೆ ಗುರುತಿಸ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ -3, -2, -1, 0, 1, 2, 3 ಎಟ್ಸೆಟ್ರಾ. Rational numbers that can be written as a fraction p/q form ಅಂದರೆ ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ಅದನ್ನು ಏನಂತ ಹೇಳ್ತೀವಿ, ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಬಟ್ ಒಂದು ಕಂಡೀಷನ್ ಏನಪ್ಪ ಅಂತಂದರೆ p ಮತ್ತು qಗಳು ಪೂರ್ಣಾಂಕಗಳಾಗಿರಬೇಕು. q ಈಸ್ ನಾಟ್ ಈಕ್ವಲ್ಸ್ ಟು 0 ಅಂದರೆ q ಎಂದಿಗೂ ಏನಾಗಿರಬಾರ್ದು ಅಂತಂತಂದರೆ 0 ಆಗಿರಬಾರದು. ಈ ಭಾಗಲಬ್ಧ ಸಂಖ್ಯೆಗಳನ್ನು ನಾವು q ಎಂಬ ಅಕ್ಷರದಿಂದ ಏನು ಮಾಡ್ತೀವಿ ಅಂತಂದರೆ ಗುರುತಿಸುತ್ತೇವೆ. ಎಕ್ಸಾಂಪಲ್ಸನ್ನು ನೋಡೋದಾದರೆ 3/2 ಇದು p/q ರೂಪದಲ್ಲಿದೆ. ಇಲ್ಲಿ ನೋಡಿ, q ಇರೋ ಪ್ಲೇಸಲ್ಲಿ 2 ಇದೆ. ಸೊ q ಏನಾಗಿಲ್ಲ, ಇಲ್ಲಿ 0 ಆಗಿಲ್ಲ. ಎರಡನೇ ಎಕ್ಸಾಂಪಲನ್ನು ನೋಡೋದಾದರೆ -2 / 1. ಮೂರನೇ ಎಕ್ಸಾಂಪಲನ್ನು ನೋಡೋದಾದರೆ 5/1. ಹೀಗಂತಂದರೆ ಜಸ್ಟ್ 5 ಅಂತಲೂ ಕೂಡ ಬರಿಬೋದು ಅಲ್ವಾ ಮ್ಯಾಮ್ ಅಂತ ಕೇಳ್ತೀರ. ಹೌದು, ಹಾಗೂ ಬರಿಬೋದು. ಬಟ್ ಇಲ್ಲಿ ಏನಂತಿದೆ, ಭಾಗಲಬ್ಧ ಸಂಖ್ಯೆಗಳು ಅಂದರೆ p/q ರೂಪದಲ್ಲಿ ಬರೀರಿ ಅಂತ ಇರೋದ್ರಿಂದ ನಾನು 5/1 ಅಂತ ಬರೆದಿದ್ದೀನಿ. ನೆಕ್ಸ್ಟ್ -6/7 ಇದು ಕೂಡ p/q ರೂಪದಲ್ಲಿ ಇದೆ. ನೆಕ್ಸ್ಟ್ irrational numbers that cannot be written as fraction ಅಂದರೆ ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿದ್ದರೆ ಅದನ್ನು ಅಭಾಗಲಬ್ಧ ಸಂಖ್ಯೆ ಎನ್ನುವರು. ಈ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು q' ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಎಕ್ಸಾಂಪಲ್ಸನ್ನು ನೋಡೋದಾದರೆ √2, √3, √5. ಮ್ಯಾಮ್ √4 ಯಾಕೆ ಬರ್ದಿಲ್ಲ ಅಂತಂದರೆ √4ದು ವರ್ಗಮೂಲ, ಈ √4ದು ವರ್ಗಮೂಲ ಏನಾಗುತ್ತೆ, 2 ಆಗುತ್ತೆ. ಈ 2ಅನ್ನು ನಾವು ಏನಂತ ಬರಿಬೋದು, 2/1 ಅಂತ ಬರಿಬಹುದು. ಸೊ ಹಾಗಾಗಿ
ರೂಟ್ 4 is not a irrational number. Real numbers. All rational and irrational numbers together. ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳನ್ನು ಒಟ್ಟು ಸೇರಿಸಿ ನಾವೇನಂತ ಹೇಳ್ತೀವಿ ಅಂತಂದರೆ ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಈ ವಾಸ್ತವ ಸಂಖ್ಯೆಗಳನ್ನು ನಾವು ಕ್ಯಾಪಿಟಲ್ R ಅಕ್ಷರದಿಂದ ಗುರುತಿಸುತ್ತೇವೆ. ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ. ಎನ್ ಅಂತಂದರೆ ನ್ಯಾಚುರಲ್ ನಂಬರ್ಸು. ಈ ನ್ಯಾಚುರಲ್ ನಂಬರ್ಸಲ್ಲಿ ಸಂಖ್ಯೆಗಳು 1 2 3 ಸ್ಟಾರ್ಟ್ ಆಗುತ್ತೆ, ಅಂದರೆ ಇದು ಸ್ವಾಭಾವಿಕ ಸಂಖ್ಯೆಗಳು. ಡಬ್ಲ್ಯೂ ಅಂತಂತಂದರೆ ಪೂರ್ಣ ಸಂಖ್ಯೆಗಳು. ಇಲ್ಲಿ 0ದಿಂದ ಸಂಖ್ಯೆಗಳು ಸ್ಟಾರ್ಟ್ ಆಗುತ್ತೆ, ಅಂದರೆ 0 1 2 3 4 5 ಈ ಥರ. ಝೆಡ್ ಮೀನ್ಸ್ ಇಂಟೀಜರ್ಸ್ ಅಂತ. ಇಲ್ಲಿ ಏನಾಗುತ್ತೆ ಅಂತಂದರೆ ನೆಗೆಟಿವ್ ನಂಬರ್ಸು, ಪಾಸಿಟಿವ್ ನಂಬರ್ಸು ಮತ್ತು 0 ಇರೋದರಿಂದ ಇದನ್ನು ಏನಂತ ಹೇಳ್ತೀವಿ, ಝೆಡ್ ಅಂದರೆ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ. ಇಲ್ಲಿ ಕ್ಯೂ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ. ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ನಾವು ನ್ಯಾಚುರಲ್ ನಂಬರ್ಸನ್ನು ನೋಡ್ತೀವಿ, ಹೋಲ್ ನಂಬರ್ಸನ್ನು ನೋಡ್ತೀವಿ, ಇಂಟೀಜರ್ಸನ್ನು ಕೂಡ ನಾವೇನು ಮಾಡ್ಬೋದು ಈ ರ್ಯಾಷನಲ್ ನಂಬರ್ಸಲ್ಲಿ ನೋಡ್ಬೋದು. ಪ್ಲಸ್ ಕ್ಯೂ ಡ್ಯಾಶ್ ಅಂತಂತಂದರೆ ನಾವು ಈಗಾಗಲೇ ನೋಡಿದ್ದೀವಿ, ಅಭಾಗಲಬ್ಧ ಸಂಖ್ಯೆಗಳಂದರೆ ಇರ್ರ್ಯಾಷನಲ್ ನಂಬರ್. ಇವು ಎರಡನ್ನು ಸೇರಿದರೆ ನಮಗೇನು ಬರುತ್ತಪ್ಪ ಅಂತಂದರೆ ರಿಯಲ್ ನಂಬರ್ಸ್ ಅಂದರೆ ವಾಸ್ತವ ಸಂಖ್ಯೆಗಳು ಬರುತ್ತವೆ. ಧನ್ಯವಾದಗಳು.